ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ನಿಮ್ಮ ಪ್ರೀತಿಯ ಭವ್ಯ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಇವತ್ತಿನ ಒಂದು ವಿಡಿಯೋನ ನಾನು ಬೆಳಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ವಾಕ್ನ ಮುಗಿಸ್ಕೊಂಬಂದು ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿಂದ ನನ್ನ ಮಗಳ ಸ್ಕೂಲ್ ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ. ಸೊ ಆ ಒಂದು ವಿಡಿಯೋನ ನಾನು ನಿಮ್ಗಳ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್. ಬನ್ನಿ ಹಾಗಾದರೆ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಬೆಳಗ್ಗೆನೇ ಬೇಗ ಎದ್ದು ವಾಕ್ನ ಮುಗಿಸ್ಕೊಂಬಂದು ನಾನಿಲ್ಲಿ ಸ್ನಾನಕ್ಕೆ ರೆಡಿನ ಮಾಡ್ತಾ ಇದ್ದೀನಿ. ಇಷ್ಟು ದಿನ ಹೆಂಗಿತ್ತು ಅಂತಂದರೆ ಅಂಗನವಾಡಿಗೆ ಹೋಗುವಾಗ 10 ಗಂಟೆಗೆ ಹೋಗ್ತಾ ಇದ್ಲು. ಸೊ ನಾನು ನಿಧಾನಕ್ಕೆ ಕೆಲಸನ ಮುಗಿಸ್ಕೊಂಡ್ರೂ ಆಗ್ತಾ ಇತ್ತು. ಅದು ಅಲ್ಲದೆ ನಾನು ಕೂಡ ಎಲ್ಲೂ ಹೋಗ್ತಾ ಇರಲಿಲ್ಲ, ಮನೇಲೇ ಇರ್ತಾಯಿದ್ದೆ. ಅದಾದಮೇಲೆ ಸ್ವಲ್ಪ ದಿನಕ್ಕೆ ಡ್ಯಾನ್ಸ್ ಕ್ಲಾಸ್ನ ಸೇರಿಸಿದ್ದು ಅವಳನ್ನ. ಸೊ ಮನೇಲೇ ಇರ್ತಾ ಇದ್ವಿ. ಅವಳು ಅಂಗನವಾಡಿಯಿಂದ ಬಂದಮೇಲೆ ಊಟ ಎಲ್ಲ ತಿನ್ನಿಸ್ಕೊಂಡು ಡ್ಯಾನ್ಸ್ ಕ್ಲಾಸಿಗೆ ಕರ್ಕೊಂಡು ಹೋಗ್ತಾಯಿದ್ದೆ. ಸೊ ಅದಾದಮೇಲೆ ಅಂಗನವಾಡಿ ಎಲ್ಲ ಮುಗೀತು, ರಜೆ ಎಲ್ಲ ಬಂತು. ಸೊ ನಾನು ಟೈಲರಿಂಗ್ ಕ್ಲಾಸ್ಗೆ ಹೋಗ್ತಿದ್ನಲ್ಲ, ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೆ. ಸೊ ನನಗಂತೂ ಟೈಮು ಫ್ರೀ ಅಂತಲೇ ಅನ್ನಿಸ್ತಾ ಇರಲಿಲ್ಲ. ಸೊ ಅಂದರೆ ಬೆಳಗಿನ ಟೈಮು ನಾನು ಹೋಗೋಷ್ಟ್ರೊಳಗಡೆ ರೆಡಿ ಮಾಡ್ಕೋಬೇಕಿತ್ತು, ಮತ್ತು ಜೊತೆಗೆ ಕರ್ಕೊಂಡು ಹೋಗಬೇಕಿತ್ತು. ಎತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ, ನಡೆಯೋಕ್ಕಾಗಲ್ಲ ಅಂತ ಹೇಳ್ತಿದ್ಲು. ಸೊ ಹೀಗೇನೆ ನಾನಾ ರೀತಿ ಒಂದು ಮಗುನ ಕರ್ಕೊಂಡು ಹೋಗ್ತೀವಿ ಅಂತ ಅಂದರೆ ಅಲ್ಲಿ ಅಳೋದಿರುತ್ತೆ, ಚೇಷ್ಟೆ ಮಾಡೋದಿರುತ್ತೆ, ಹಠ ಮಾಡೋದಿರುತ್ತೆ, ನಡೆಯೋಕ್ಕಾಗಲ್ಲ ಅಂತ ಹೇಳ್ತಿರ್ತವೆ. ತುಂಬಾ ನಾನಾ ರೀತಿ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಅದನ್ನೆಲ್ಲ ನಿಭಾಯಿಸ್ಕೊಂಡು ಜೊತೆಲಿ ಕರ್ಕೊಂಡು ಹೋಗ್ತಾಯಿದ್ದೆ. ಬಟ್ ಎಲ್ಲ ಮಕ್ಳಿಗೆ ಹೋಲಿಸ್ಕೊಂಡ್ರೆ ನನ್ನ ಮಗಳು ಅರ್ಥ ಮಾಡ್ಕೊಳ್ತಾ ಇದ್ಲು. ಕೆಲವೊಮ್ಮೆ ತುಂಬ ಹಠ ಮಾಡ್ತಾ ಇದ್ಲು. ಸೊ ಅವಳಿಗೂ ಗೊತ್ತಿತ್ತು ನನಗೆ ಕೈ ಎತ್ಕೊಳ್ಳೋಕ್ಕಾಗಲ್ಲ ಅಂತ. ಬಟ್ ಆದ್ರೂ ನಡೆಯೋಕ್ಕಾಗಲ್ಲ ಅನ್ನೋಂಥ ಟೈಮಲ್ಲಿ ಹಠ ಮಾಡ್ತಾ ಇದ್ಲು. ಸೊ ಇನ್ನು ಇವಾಗ ಸ್ಕೂಲ್ ಸ್ಟಾರ್ಟ್ ಆಗಿದೆ. ಇವತ್ತಿಂದ ಸ್ಕೂಲ್ ಜರ್ನಿ ಅವಳದು ನಿಜವಾಗ್ಲೂ ಖುಷಿ ಆಗ್ತಿದೆ ನನಗಂತೂ. ಸೊ ಅವಳನ್ನ ಅಂಗನವಾಡಿಗೆ ಕಳಿಸುವಾಗ ನಾನು ಎಷ್ಟು ಕಷ್ಟಪಡ್ತಿದ್ದೆ ಅಂತ ಅಂದರೆ ನಿಜವಾಗ್ಲೂ ಪ್ರತಿದಿನ ಅವಳು ಬೆಳಗ್ಗೆ ಎದ್ದೇಳ್ತಾನೆ ಅಂಗನವಾಡಿಗೆ ನನ್ನ ಕಳಿಸ್ಬೇಡಿ ಅಂತಲೇ ಹೇಳ್ತಾ ಇದ್ದಿದ್ದು. ಸೊ ಫೈನಲಿ ಇವಾಗ ಸ್ಕೂಲ್ಗೆ ಹೋಗೋದಕ್ಕೆ ಅವಳು ಎಕ್ಸೈಟ್ಮೆಂಟಲ್ಲಿದ್ದಾಳೆ. ತುಂಬ ಅಂದರೆ ತುಂಬ ಖುಷಿಯಾಗಿದ್ದಾಳೆ. ಸೊ ನಾನು ಬೆಳಗ್ಗೆನೇ ಎದ್ಬಿಟ್ಟು ನೀರಂಡೆಯಲ್ಲೆಲ್ಲ ನೀರಿರಲಿಲ್ಲ. ಸೊ ಅದನ್ನೆಲ್ಲ ತುಂಬಿಸಿ ನೀರೊಳಗೆ ಹುರಿ ಹಾಕಿ ತಿಂಡಿಗೆ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀನಿ. ಇನ್ನು ಅವಳನ್ನ ಎದ್ದೇಳಿಸೋದು ಒಂದು 7:30 ಅನ್ನಂಗೆ ಎದ್ದೇಳಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನನ್ನ ಕೆಲಸನ ನಾನು ಮಾಡ್ಕೊತಾ ಇದ್ದೀನಿ. ಅದು ಅಲ್ಲದೆ ಮತ್ತೆ ನಾನು ಟೈಲರಿಂಗ್ ಕ್ಲಾಸ್ಗೂ ಕೂಡ ಹೋಗಬೇಕು. ಸೊ ಅವಳನ್ನ ರೆಡಿ ಮಾಡಿ ವ್ಯಾನ್ಗೆ ಅಂತ ಹೇಳಿಬಿಟ್ಟು ಹೇಳಿದ್ದಾರೆ. ವ್ಯಾನ್ ಬರ್ತಿದ್ದಂಗೆ ಅವಳನ್ನ ಹತ್ತಿಸ್ಬಿಟ್ಟು ನಾನು ಹೋಗೋದಕ್ಕೆ ಸರಿ ಹೋಗುತ್ತೆ ಅಂತ ನಾನು ಕೆಲಸ ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ. ಒಂದೇನಪ್ಪ ಅಂತ ಅಂದರೆ ಅವಳಿಗೆ ನನ್ನ ಜೊತೆ ಟೈಲರಿಂಗ್ ಕ್ಲಾಸಿಗೆ ಬರೋದು ತಪ್ಪಿತು ಅನ್ನೋದೊಂದು, ಸ್ಕೂಲ್ಗೆ ಹೋಗ್ತಾ ಇದ್ದೀನಿ ಅನ್ನೋದೊಂದು. ನಿಜವಾಗ್ಲೂ ಎಷ್ಟೋ ಮಕ್ಳುಗಳು ಸ್ಕೂಲ್ಗೆ ಹೋಗೋದಕ್ಕೆ ಅಳ್ತಾರೆ ಫಸ್ಟ್ ಡೇ. ಸೊ ಇವಳಿಗೆ ಅಳು ಅನ್ನೋದೇ ಇಲ್ಲ. ಸ್ಕೂಲು ಅಂತ ಅಂದರೆ ಏನೋ ಒಂದು ಅವಳು ಮನಸ್ಸಲ್ಲಿ ಮಂದಹಾಸ ಅನ್ನೋ ಥರನೇ ಆಗ್ಬಿಟ್ಟಿದೆ. ತುಂಬ ಅಂದರೆ ತುಂಬಾ ಖುಷಿ ಪಡ್ತಿದ್ದಾಳೆ. ಅದು ಅಲ್ಲದೆ ಮೊನ್ನೆ ಅಕ್ಕನ ಮನೆಗೆ ಹೋಗಿದ್ದಾಗ್ಲೂ ಕೂಡ ಉಳ್ಕೊಂಡು ಹೋಗು ಅಂತ ಎಲ್ಲ ಹೇಳಿದ್ರು. ಸೊ ಇಲ್ಲ, ಸ್ಕೂಲ್ಗೆ ಹೋಗಬೇಕು ಅಂತ ಹೇಳಿದೆ. ನಾನು ಸ್ಕೂಲ್ಗೆ ಹೋಗಬೇಕು ಅಂತ ಅಲ್ಲೂ ಕೂಡ ಅವಳೇ ಹೇಳ್ತಾ ಇದ್ಲು. ಎಲ್ರೂ ಕೂಡ ರೇಗಿಸಿದ್ರು ಅವಳನ್ನ. ಏನಪ್ಪ ಅಂತಂದರೆ ನಾನು ನನ್ನ ಮಗನ್ನ ಈ ರೀತಿ ಎಲ್ಲ ಒಂದು ಪ್ರಿಪ್ರೇಷನ್ ಮಾಡಿ ಹೀಗೇನೆ ನೋಡ್ಕೋಬೇಕು, ಹೀಗೇನೆ ಕಳಿಸ್ಬೇಕು ಅಂತ ನನಗೆ ತುಂಬ ಆಸೆಗಳಿತ್ತು. ಸೊ ಅವನ್ನ ನಮ್ಮ ಜೊತೆ ಇಟ್ಕೊಳ್ಳೋಕ್ಕಾಗಲಿಲ್ಲ. ಹಾಗೆಯೇ ಅವನ್ನ ಸ್ಕೂಲಿಗೆ ರೆಡಿ ಮಾಡಿಸೋದಿರ್ಬೋದು, ಈ ಚಿಕ್ಕ ಪುಟ್ಟ ಸಂತೋಷಗಳನ್ನೆಲ್ಲ ನಾನು ಅನುಭವಿಸೋಕ್ಕಾಗಲೇ ಇಲ್ಲ. ಸೊ ಅವನು ಚಿಕ್ಕಂದಿನಿಂದ ನನ್ನ ತಂಗಿ ಮನೇಲೇ ಬೆಳೆದಿದ್ದಾಯಿತು. ಸೊ ಇವಾಗ ಆಫ್ಟರ್ ಲಾಂಗ್ ಟೈಮ್ 10 ವರ್ಷ ಆದಮೇಲೆ ನನಗೆ ಮಗಳು ಹುಟ್ಟಿರೋದು. ಹಾಗೆಯೇ ಇವಾಗ ಸ್ಕೂಲ್ಗೆ ಕಳಿಸ್ತಿರೋವಂಥದ್ದು. ಇಷ್ಟು ವರ್ಷ ಕೆಲಸ, ಸಂಸಾರ ಅದು ಇದು ಟೆನ್ಷನ್ಸು ಅದರಲ್ಲೇ ಕಳೆದಿದ್ದಾಯಿತು. ಸೊ ಇವಾಗ ನನಗೆ ಆವಾಗ ನನ್ನ ಮಗನ ಸ್ಕೂಲಿಗೆ ಕಳಿಸ್ಬೇಕು ಅನ್ನೋ ಒಂದು ಆಸೆ. ಅಂದರೆ ಪ್ರತಿಯೊಬ್ರಿಗೂ ಕೂಡ ಇರುತ್ತೆ. ಅವ್ರ ಮಕ್ಳುಗಳನ್ನ ರೆಡಿ ಮಾಡಬೇಕು, ಚೆನ್ನಾಗಿ ನೋಡ್ಕೋಬೇಕು, ಓದಿಸ್ಬೇಕು, ಅವ್ರನ್ನ ಒಂದು ಮಟ್ಟಕ್ಕೆ ತರಬೇಕು. ಪ್ರತಿಯೊಂದು ತಾಯಂದಿರಿಗೂ ಕೂಡ ಇದ್ದೇ ಇರುತ್ತೆ. ಸೊ ಅದೇ ಥರ ನನಗೂ ಕೂಡ ಇತ್ತು. ಆ ಒಂದು ಆಸೆ ಎಲ್ಲ ಇವಾಗ ನನ್ನ ಮಗಳ ಮುಖಾಂತರ ಈಡೇರ್ತಾ ಇದೆ. ಅವಳು ಎಷ್ಟು ಖುಷಿ ಪಡ್ತಾ ಇದ್ದಾಳೋ ಅದಕ್ಕಿಂತ ಡಬಲ್ ನನಗೆ ಖುಷಿ ಆಗ್ತಾ ಇದೆ. ಸೊ ಅವಳನ್ನ ಸ್ಕೂಲಿಗೆ ಕಳಿಸ್ಬೇಕು, ರೆಡಿ ಮಾಡಬೇಕು, ಹೀಗೆ ರೆಡಿ ಮಾಡಬೇಕು, ಹೀಗೆ ನೋಡ್ಕೋಬೇಕು ಅಂತ. ಸೊ ಗೊತ್ತಿಲ್ಲ, ನಾವು ಅಂದ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಸೊ ಕಾಲಕ್ರಮೇಣ ಯಾವ ಥರ ಇರುತ್ತೆ ಹಾಗೆ ನಾವು ಮುಂದೆ ಹೋಗಬೇಕಾಗುತ್ತೆ. ಒಂದು ಮಾತ್ರ ನಿಜ, ನನ್ನ ಮಗನ್ನ ಈ ಥರ ಎಲ್ಲ ನಾನು ನೋಡ್ಕೋಬೇಕು, ಈ ಥರ ಎಲ್ಲ ರೆಡಿ ಮಾಡಬೇಕು, ಈ ಥರ ಅವನ ಜೊತೇಲಿ ನಾನು ಇರಬೇಕು ಅನ್ನೋ ಒಂದು, ಜೊತೆಲೇ ಇದ್ದು ಪ್ರೀತಿನ ತೋರಿಸ್ಬೇಕು, ಜೊತೆಲಿದ್ದು ಊಟ ಮಾಡಿಸ್ಬೇಕು, ಜೊತೇಲಿ ಪ್ರತಿಯೊಂದು ಕ್ಷಣದಲ್ಲೂ ಜೊತೇಲಿರಬೇಕು ಅನ್ನೋ ಒಂದು ಆಸೆ ನನಗೆ ಈಡೇರಲೇ ಇಲ್ಲ. ಸೊ ಅದು ನಾನು ಇರೋವರೆಗೂ ಅಂದರೆ ಕೊನೆ ಕ್ಷಣದವರೆಗೂ ಕೂಡ ಅದು ನನಗೆ ಕಾಡ್ತಾನೆ ಇರುತ್ತೆ. ಪ್ರೀತಿ ಇಲ್ಲ ಅಂತ ಅಲ್ಲ ಇವಾಗ. ಪ್ರೀತಿ ಅನ್ನೋದು ತಾಯಿ ಮಗನ ಮಧ್ಯೆ ಇದ್ದೇ ಇರುತ್ತೆ. ಆದರೆ ಜೊತೇಲಿರೋಕ್ಕಾಗಲಿಲ್ಲ, ಆ ಒಂದು ಕ್ಷಣಗಳನ್ನ ನಾವು ಅನುಭವಿಸೋಕ್ಕಾಗಲಿಲ್ಲ ಅನ್ನೋವಂಥದ್ದು
ಬೇಜಾರು ಕೊನೆ ಕ್ಷಣದವರೆಗೂ ಇದ್ದೇ ಇರುತ್ತೆ. ಸೊ ಇವಾಗ ಅವ್ನು ಚೆನ್ನಾಗಿಲ್ಲ ಅಂತ ಅಲ್ಲ, ತುಂಬಾನೇ ಚೆನ್ನಾಗಿದ್ದಾನೆ. ಬಟ್ ಆ ಒಂದು ತಾಯಿ ಮತ್ತು ಮಗನ ಬಾಂಡಿಂಗು, ಆ ಪ್ರೀತಿ ಇದೆಯಲ್ಲ, ಅದನ್ನ ನಾನು ತೋರ್ಸೋಕ್ಕಾಗಲಿಲ್ಲ ಅನ್ನೋ ಒಂದು ಫೀಲ್ ಅಷ್ಟೇನೆ ನನಗಿರೋವಂಥದ್ದು. ಸೊ ಬಟ್ ಇವಾಗ ಏನಪ್ಪ ಅಂತಂದರೆ, ನನ್ನ ಮಗಳಿಗೆ ಅವನ್ನ ಏನೇನೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಯಾವ ರೀತಿ ನೋಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ, ಸೊ ಆ ಥರ ಎಲ್ಲ ನೋಡ್ಕೊಳ್ಳೋದಕ್ಕೆ ಪ್ರಯತ್ನನ ಪಡ್ತಾ ಇದ್ದೀನಿ. ಗೊತ್ತಿಲ್ಲ ಅವಳು ಯಾವ ಥರ ಆಗ್ತಾಳೆ, ಏನು ಮಾಡ್ತಾಳೆ, ಏನಾಗ್ತಾಳೆ ಅಂತ. ಸೊ ನಮ್ಮ ಪ್ರಯತ್ನನ ನಾವು ಮಾಡಬೇಕು 100% ಆಗಿ. ಬಟ್ ಅವರ ಒಂದು ವಿಧಿ ಏನಿದೆ ಅದೇನೇ ಆಗುವಂಥದ್ದು. ಬಟ್ ನಮ್ಮ ಮನೆಗಳಲ್ಲಿ ನಾವು ಮಾಡುವಂಥ ಪ್ರಯತ್ನ ಇದೆಯಲ್ಲ, ನಾವು ನೋಡ್ಕೊಳ್ಳೋವಂಥ ರೀತಿ ಇದೆಯಲ್ಲ ಮಕ್ಳ ಜೊತೆ, ಸೊ ಅದಂತೂ ಮಕ್ಳು ಮನಸ್ಸಿನ ಮೇಲೆ ಪರಿಣಾಮ ಬೀರೇ ಬೀರುತ್ತೆ. ಅದು ಒಳ್ಳೆ ರೀತಿನಲ್ಲಾಗಿರ್ಬೋದು, ಕೆಟ್ಟ ರೀತಿಯಲ್ಲಾದ್ರೂ ಕೂಡ ಆಗಿರ್ಬೋದು. ಸೊ ಇವಾಗ ಉದಾಹರಣೆಗೆ ನಾವು ಏನಾದರೂ ಒಂದು ಒಳ್ಳೆಯದನ್ನ ಮಾತಾಡಿದ್ರೆ ಅದ್ರ ಬಗ್ಗೆನೇ ಮಕ್ಕಳು ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಒಳ್ಳೆಯದನ್ನ ಮಾತಾಡುವಂಥ ಮಧ್ಯದಲ್ಲಿ ಏನಾದರೂ ಒಂದು ಬ್ಯಾಡ್ ವರ್ಡ್ಸ್ ಬಂತು ಅಂತ ಅಂದರೆ ಅದು ಬೇಗ ಮಕ್ಳ ತಲೆಗೆ ಹೋಗ್ಬಿಡುತ್ತೆ. ಅಂದರೆ ಒಳ್ಳೆಯದ್ರ ಮಧ್ಯೆ ಕೆಟ್ಟದ್ದು, ಒಳ್ಳೆಯದು ಬೇಗ ಹೋಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಕೆಟ್ಟದ್ದು ಅನ್ನೋದಿದೆಯಲ್ಲ, ಅದು ಮಕ್ಳುಗಳಿಗೆ ಬೇಗ ತಲೆಗೆ ಹೋಗಿ ಕುತ್ಕೊಂಡ್ಬಿಡುತ್ತೆ. ಗೊಂಬೆನೂ ಕೂಡ ಕೆಲವೊಮ್ಮೆ ಆ ಥರ ಮಾತಾಡಿರೋದುಂಟು. ಸೊ ಅದು ನಾರ್ಮಲಾಗಿ ಹಳ್ಳಿ ಕಡೆ ಇದ್ದೀವಿ ಅಂತ ಅಂದಾಗ ಜನಗಳ ಮಾತುಗಳು ಇದನ್ನೆಲ್ಲ ಕೇಳಿಸ್ಕೊಂಡಾಗ ಮಕ್ಕಳು ಮಾತಲ್ಲಿ ಚೇಂಜಸ್ ಆಗೇ ಆಗುತ್ತೆ. ಸೊ ಇವಾಗ 1 ತಿಂಗಳಿಂದ ನಾನು ಅವಳನ್ನ ಟೈಲರಿಂಗ್ ಕ್ಲಾಸಿಗೆ ಕರ್ಕೊಂಡು ಹೋಗೋದಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ಮೇಲೆ ಚೇಂಜಸ್ ಆಗಿದ್ಲು. ಅಂದರೆ ಹೊರಗಡೆ ಎಲ್ಲೂ ಹೋಗ್ತಿರ್ಲಿಲ್ಲ, ನನ್ನ ಜೊತೆಗೆ ಹೋಗ್ತಾ ಇದ್ಲು, ನನ್ನ ಜೊತೆಗೇ ಬರ್ತಾ ಇದ್ಲು. ಸೊ ಆ ಒಂದು ಚೇಂಜಸ್ಸು ನನಗೆ ಕಾಣಿಸ್ತು. ಸೊ ಮತ್ತು ಅವಳು ಮಾತಾಡುವಂತಹ ಧಾಟಿ ಎಲ್ಲ ಚೇಂಜ್ ಆಯಿತು, ಆ ವರ್ಡ್‌ಗಳೆಲ್ಲ ಚೇಂಜ್ ಆಯಿತು. ನಾವು ಯಾವ ಥರ ಇರ್ತೀವಿ ಅದೇ ಥರ ಇರೋದಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ಲು. ಇನ್ನು ಮಕ್ಳಿಗೆ ಪಾಠ ಎಲ್ಲ ಶುರು ಮಾಡುವಂಥದ್ದು ಜೂನಿಂದಾನೇ. ಸೊ ಇವಾಗ ಮಕ್ಳುಗಳೆಲ್ಲ ಅಳ್ತಾರೆ ಅಂತ ಹೇಳ್ಬಿಟ್ಟು ಇವರು ಒಂದು 15 ಡೇಸ್ ಬೇಗನೆ ಸ್ಟಾರ್ಟ್ ಮಾಡಿದ್ದಾರೆ ಸ್ಕೂಲ್‌ನ. ಅಂದರೆ ಆಕ್ಟಿವಿಟಿಗಳಿರ್ಬೋದು, ರೈಮ್ಸ್ ಇರ್ಬೋದು, ಬೇರೆ ಎಲ್ಲ ಮಾಡಿಸೋದಕ್ಕೆ ಅಂತ ಹೇಳಿಬಿಟ್ಟು. ಸೊ ಎಲ್ರನ್ನೂ ಕಳಿಸಲ್ಲ, ಸೊ ಕಳಿಸೋ ಅಂಥವ್ರು ಕಳಿಸ್ತಾರೆ. ಅದರಲ್ಲಿ ನಾನು ಕೂಡ ಕಳಿಸ್ತಾ ಇದ್ದೀನಿ. ಟೈಲರಿಂಗ್ ಕ್ಲಾಸಿಗೆ ಜೊತೆಲೇ ಕರ್ಕೊಂಡೋಗಿ ಅವಳನ್ನ ನಳಿಸೋದಕ್ಕಿಂತ ಈ ರೀತಿ ಮಕ್ಳುಗಳ ಜೊತೆ ಸ್ವಲ್ಪ ಖುಷಿಯಾಗಿದ್ದು ಬರಲಿ ಅಂತ ಹೇಳಿ, ಸೊ ಫಸ್ಟ್ ಡೇಯಿಂದನೇ ನಾನು ಕಳಿಸ್ತಾ ಇದ್ದೀನಿ. ಅವಳಂತೂ ಫುಲ್ಲು ಖುಷಿಯಾಗಿ ಹೋಗ್ಬಿಟ್ಟಿದ್ದಾಳೆ. ಒಂದು, ನನ್ನ ಜೊತೆ ಆ ಬಸ್ ರಶಲ್ಲಿ ಬರೋದು ತಪ್ಪಲ್ಲ ಅಂತ. ಸೊ ಇನ್ನೊಂದು ಸ್ಕೂಲ್ಗೆ ಹೋಗ್ತಾ ಇದ್ದೀನಿ, ಫ್ರೆಂಡ್ಸ್ ಜೊತೆ ಎಲ್ಲ ಆಟ ಆಡ್ಕೊಂಡಿರ್ಬೋದು ಅಂತ. ಇನ್ನು ಗೊಂಬೆಗೆ ಮಧ್ಯಾಹ್ನ ಲಂಚ್ ಬಾಕ್ಸ್ ಏನಿರಲಿಲ್ಲ, ಓನ್ಲಿ ಸ್ನ್ಯಾಕ್ಸ್ ಅಂತಲೇ ಹೇಳಿದರು. ಸೊ ಅಂದರೆ 1:15ಗೆಲ್ಲ ಬರ್ತಾಳೆ, 1:30, 1:45ಗೆಲ್ಲ ಬರ್ತಾರೆ ಅಂತ ಹೇಳಿದರು. ಸೊ ಹಾಗಾಗಿ ಸ್ನ್ಯಾಕ್ಸ್‌ಗೆ ಕ್ಯಾರೆಟು ಮತ್ತು ಸ್ವಲ್ಪ ದ್ರಾಕ್ಷಿ ಇತ್ತು, ಅದನ್ನು ಇಡ್ತಾ ಇದ್ದೀನಿ. ಸೊ ಕ್ಯಾರೆಟು ತಿನ್ನೋಕ್ಕಾಗಲ್ಲ, ತುರಿದಿಡಿ ಅಂತ ಹೇಳಿದ್ಲು ರಾತ್ರಿನೇ. ಸೊ ಬೇಡ ಅಂತ ಹೇಳಿ ತೆಳುವಾಗಿ ಕಟ್ ಮಾಡಿ ಇಡ್ತಾ ಇದ್ದೀನಿ. ಇನ್ನು ತಿಂಡಿಗೆ ಚಿತ್ರಾನ್ನನ ಮಾಡ್ತಾ ಇದ್ದೀನಿ, ಸ್ವಲ್ಪ ಬೇಗ ತಿಂತಾಳೆ ಅನ್ನೋದಕ್ಕೋಸ್ಕರ. ಎದ್ದು ಏನು ರಾಮಾಯಣ ಮಾಡ್ತಾಳೋ ಗೊತ್ತಿಲ್ಲ. ನಾನಿಲ್ಲಿ ತಿಂಡಿ ಎಲ್ಲ ಮಾಡಿಟ್ಟು ಅವಳಿಗೆ ಸ್ನ್ಯಾಕ್ಸ್ ಎಲ್ಲ ರೆಡಿ ಮಾಡಿ ಇಟ್ಟು ಇವಾಗ ಅವಳನ್ನ ಎದ್ದೇಳಿಸ್ಕೊಂಡಿದ್ದೀನಿ. ಸೊ ನೋಡಿ ಇವಳು ಎಷ್ಟು ಖುಷಿಯಾಗಿದ್ದಾಳೆ ಅಂತ, ಸ್ಕೂಲ್ಗೆ ಹೋಗ್ತಾ ಇದ್ದೀನಿ ಅಂತ. ಇವಾಗೆಲ್ಲ ಮಕ್ಕಳು ಸ್ಕೂಲ್ ಅಂತ ಬಂದರೆ ದುಡ್ಡು ತುಂಬಾ ಸುರಿಬೇಕಾಗುತ್ತೆ. ಸೊ ನಮಗೆ ನಮ್ಮ ಬಜೆಟಿಗೆ ಆಗುವಂಥ ಒಂದು ಸ್ಕೂಲ್ಗೆ ನಾವು ಹಾಕ್ಕೊಂಡಿದ್ದೀವಿ. 2 ವರ್ಷ LKG, UKG ಅಲ್ಲಿ ಓದಲಿ ಅಂತ ಹೇಳಿಬಿಟ್ಟು ಹಾಕಿದ್ದೀವಿ. ನೆಕ್ಸ್ಟು ನೋಡೋಣ ಹೆಂಗಾಗುತ್ತೆ ಅಂತ. ಸೊ ನನ್ನ ಮಗಳು ಬಂದಮೇಲೆ ನಾನಂತೂ ತುಂಬಾ ಚೇಂಜ್ ಆಗಿದ್ದೀನಿ. ಧೈರ್ಯ ಅನ್ನೋದು ಕೂಡ ಬಂದಿದೆ. ಎಷ್ಟೋ ಸಲ ನನಗೆ ಕೈ ಪೈನ್ ಆಗಿದೆ ಅಂತ ಅಂದಾಗ, ಆಪ್ರೇಷನ್ ಆಗಬೇಕು ಅಂತ ಅಂದಾಗ ಫುಲ್ ಕುಗ್ಗೋಗ್ಬಿಟ್ಟಿದ್ದೆ. ಸೊ ನನಗೆ ಒಂದು ರೀತಿ ಅವಳು ಸ್ಟ್ರೆಂತ್ ಅಂತಲೇ ಹೇಳ್ಬೋದು ಇವಾಗಿನ ಮಟ್ಟಿಗೆ. ಮುಂದಿಂದು ಯಾರಿಗೂ ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳಿ. ಇನ್ನು ಇವಾಗ ಇವಳಿಗೆ ಸ್ನಾನನ ಮಾಡಿಸಿ, ರೆಡಿ ಮಾಡಿ, ತಿಂಡಿನ ತಿನ್ನಿಸಿ, ವ್ಯಾನ್‌ಗೆ ಹತ್ತಿಸ್ಬಿಟ್ಟು ನಾನು ಟೈಲರಿಂಗ್ ಕ್ಲಾಸ್‌ಗೆ ಹೋಗಬೇಕು. ಸೊ ಇವಳಿಗೆ ತಿಂಡಿ ತಿನ್ನಿಸೋದೇ ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿಯೋ ಅಭ್ಯಾಸ ಇದೆ ಅವಳಿಗೆ. ಸ್ಕೂಲ್ಗೆ ಟೈಮ್ ಆಗುತ್ತಾ? ಹ್ಮ್. ಹಾಯ್. ನಾನಾಗಲೇ ಹೇಳ್ದಂಗೆ ಸ್ಕೂಲ್ಗೆ ಹೋಗೋ ಖುಷಿಯಲ್ಲಿದ್ದಾಳೆ. ಸೊ ಇನ್ನು ಅವಳು ನೀರು ಕುಡಿತಿದ್ದಂಗೆನೆ, ಇನ್ನು ಹಾಲೇನು ಕುಡ್ಸೋದಕ್ಕೆ ಹೋಗಲಿಲ್ಲ ಅವಳಿಗೆ. ಸ್ನಾನ ಮಾಡಿಸಿ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಿದ್ದೀನಿ. ಹಾಯ್. ಅವಳಿಗೆ ಏನಾದರೂ ಎಮರ್ಜೆನ್ಸಿ ಇದ್ದರೆ ಮಾತ್ರ ಬೆಳಗಿನ ಟೈಮು ಸ್ನಾನ ಮಾಡಿಸ್ತಾ ಇದ್ದಿದ್ದು. ಇನ್ನು ಮಾಮೂಲಿ ಅಂತೆ ಸಂಜೆ ಮತ್ತು ಮಧ್ಯಾಹ್ನದ ಟೈಮಲ್ಲೇ ಸ್ನಾನ ಮಾಡಿಸ್ತಾ ಇದ್ದಿದ್ದು ನಾನು. ಇನ್ಮೇಲೆಲ್ಲ ಚೇಂಜಸ್ಸು. ಹೆಣ್ಮಕ್ಳು ಅಂದ್ರೇ ಹೀಗೆ ಅಂತ ಅನಿಸುತ್ತೆ. ರೆಡಿ ಮಾಡಿಸ್ಕೊಳ್ಳೋದು ಅಂತಂದರೆ ಖುಷಿಯಿಂದ ರೆಡಿ ಮಾಡಿಸ್ಕೊಳ್ತಾರೆ. ಸೊ ಅಮ್ಮ ಅಮ್ಮ ಇನ್ನು ಅವಳು ರೆಡಿ ಆಯಿತು. ನಾನು ಕೂಡ ಆಲ್ರೆಡಿ ರೆಡಿ ಆಗಿದ್ದೀನಿ. ಸೊ ಇವಾಗ ತಿಂಡಿ ತಿಂದು ಹೊರಡೋದೇನೆ. ಬೆಳ್ಳಗಿದ್ದೀನಿ ನೀವೇ.
ಇವತ್ತು ಅವಳು ಬೆಳ್ಳಗೆ ಕಾಣಿಸ್ತಿದ್ದೀನಿ. ನೀವು ಮಾತ್ರ ಕಪ್ಪಗಿದ್ದೀರಾ ಅಂತ ನನ್ನನ್ನೇ ರೇಗಿಸ್ತಿದ್ದಾಳೆ. ಸೊ, ಇವಾಗ ಅವಳಿಗೆ ತಿಂಡಿ ತಿನ್ನಿಸಿ ರೆಡಿ ಮಾಡಿದ್ದೀನಿ. ವ್ಯಾನ್ ಬರ್ತಿದ್ದಂಗೆ ಅವಳನ್ನ ಹತ್ತಿಸ್ಬಿಟ್ಟು ನಾನು ಕೂಡ ಹೊರಡ್ತೀನಿ. ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿತ್ತು. ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.